ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಇವತ್ತಿನ ಈ ವಿಡಿಯೋ ಬಂದು ಭೀಮ್ ಅಮಾವಾಸ್ಯೆ ದಿನ ಆಗಿರುತ್ತೆ. ಈಗ ಬೆಳಗ್ಗೆ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆ ಅಂತಂದ್ಬಿಟ್ಟು ಗಿಡದಲ್ಲಿ ದಾಸವಾಳ ಹೂಗಳನ್ನು ಕಿತ್ಕೊಳ್ತಾ ಇದ್ದೀನಿ. ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ಈ ದಾಸವಾಳ ಗಿಡ ಅಂತೂ ಅದೆಷ್ಟೊಂದು ಹೂಗಳು ಬಿಡುತ್ತೆ ಅಂತಂದರೆ ತುಂಬ ಜಾಸ್ತಿನೇ ಹೂಗಳು ಬಿಡ್ತಾ ಇರುತ್ತೆ. ನಾನು ಅಂದ್ಕೊಳ್ತಾ ಇದ್ದೀನಿ ಈ ದಾಸವಾಳ ಗಿಡದ ಒಂದು ಕಡ್ಡಿಯನ್ನು ಬೇರೆ ಒಂದು ಪಾರ್ಟಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. 2 ಗಿಡಗಳಲ್ಲಿ ಈ ದಾಸವಾಳ ಹೂಗಳು ಬಿಡ್ತು ಅಂತಂದರೆ ಡೈಲಿ ಪೂಜೆಗೆ ಈ ದಾಸವಾಳ ಹೂಗಳೇ ಆಗುತ್ತೆ. ಇನ್ನು ಶುಕ್ರವಾರದ ಮನೆ ದೇವ್ರ ಪೂಜೆಗೆ ಬಂದುಬಿಟ್ಟು ಆವಾಗ ರೋಸ್ ಹೂವು ಮತ್ತು ಸೇವಂತಿಗೆ ಹೂವು ತೊಗೊಂಬಂದು ಪೂಜೆ ಮಾಡಿಕೊಂಡ್ರೆ ಆಯಿತು. ಡೈಲಿ ಪೂಜೆಗೆ ಈ ದಾಸವಾಳ ಹೂಗಳು ಬಿಡುತ್ತಲ್ವಾ ಅಂತಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಈ ದಾಸವಾಳ ಗಿಡದಲ್ಲಿ ಒಂದು ಕಡ್ಡಿಯನ್ನು ಕಟ್ ಮಾಡಿಕೊಂಡು ಬೇರೆ ಒಂದು ಪಾಟಲ್ಲಿ ಇಡೋಣ ಅಂತಂದರೆ ಈ ದಾಸವಾಳ ಗಿಡ ತುಂಬ ಮಗುಗಳೇ ಇದೆ. ಹಾಗಾಗಿ ಹೆಂಗೆ ಎಲ್ಲೂ ಕಟ್ ಮಾಡೋದಕ್ಕೆ ಆಗೋದಿಲ್ವಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಇದ್ದೀವಿ. ಹಾಗೆ ಕೆಳಗಡೆ ಹಾಕಿದ್ದಾರೆ, ಇದೇ ದಾಸವಾಳ ಗಿಡದ ಒಂದು ಗಿಡ ಇದೆ, ಅಲ್ಲೋಗಿ ನೋಡ್ತೀವಿ. ಅಲ್ಲೇನಾದರೂ ಕಡ್ಡಿ ಸಿಕ್ತು ಅಂತಂದರೆ ಅಲ್ಲಿಂದ ಕಟ್ ಮಾಡ್ಕೊಂಡು ಬಂದು ಒಂದು ಪಾಟಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸುಮಾರಷ್ಟು ಹೂವು ಬಿಡುತ್ತೆ. ನೆಕ್ಸ್ಟ್ ಇವಾಗ ಹೂಗಳನ್ನೆಲ್ಲ ಕಿತ್ಕೊಂಡ್ಬಂದು ದೇವ್ರ ಫೋಟೋಸ್ಗೆ ಇಟ್ಟು ಇವಾಗ ನಾನು ಮೊದಲಿಗೆ ಹೊಸ್ಲು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಮಂಗಳವಾರ ವಾಯ್ಸ್ ಓವರ್ ಕೊಡ್ತಾ ಇರೋದು. ಇವತ್ತಂತೂ ಸುಮಾರು ಒಂದು 10-15 ದಾಸವಾಳ ಹೂವು ಬಿಟ್ಟಿತ್ತು. ಇವತ್ತು ನನ್ನ ಹತ್ರ ಬೇರೆ ಯಾವುದೇ ಹೂವು ಇರಲಿಲ್ಲ. ಸೇವಂತಿಗೆ ಹೂವು ಆಗಿರ್ಬೋದು ಮತ್ತು ರೋಸ್ ಹೂವು ಆಗಿರ್ಬೋದು, ಯಾವ ಹೂವೂ ಇರಲಿಲ್ಲ, ಎಲ್ಲ ಖಾಲಿಯಾಗಿ ಹೋಗಿತ್ತು. ಹೊರ್ಗಡೆಯಿಂದ ತೊಗೊಂಬಂದು ಇವತ್ತು ಪೂಜೆ ಮಾಡಬೇಕಾಗಿತ್ತು. ದಾಸವಾಳ ಹೂವು ಇಷ್ಟೊಂದು ಬಿಟ್ಟಿತ್ತಲ್ವ, ಇದ್ರ ಜೊತೆಗೆ ನನ್ನ ಹತ್ರ ಮರ್ಗ ಗಿಡ ಇದೆ. ಈ ಮರ್ಗ ಗಿಡದ ಎಲೆಗಳನ್ನು ಕಿತ್ಕೊಂಡೋಗಿ ಇಟ್ಟು ಪೂಜೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಎಲ್ಲ ದಾಸವಾಳ ಹೂವು ಮತ್ತು ಮರ್ಗದ ಎಲೆಗಳು ಎಲ್ಲ ತೊಗೊಂಬಂದು ಇಟ್ಬಿಟ್ಟು ಇವತ್ತಿನ ದಿನ ಪೂಜೆಯನ್ನು ಮುಗಿಸ್ಕೊಂಡೆ. ನನಗಂತೂ ಲಾಸ್ಟ್ ಟೈಮ್ ನರ್ಸರಿಯಿಂದ ಸೇವಂತಿಗೆ ಗಿಡ ಮತ್ತು ರೋಸ್ ಗಿಡ ಎಲ್ಲ ತೊಗೊಂಬಂದಿದ್ನಲ್ವ, ಅವೆಲ್ಲ ಒಣಗೋಯ್ತು. ಆವಾಗಿಂದ ನನಗೆ ಈ ನರ್ಸರಿಯಿಂದ ಯಾವುದೇ ಗಿಡಗಳನ್ನು ತೊಗೊಂಬರ್ಬಾರ್ದಪ್ಪ ಅಂತ ಅನಿಸ್ಬಿಟ್ಟಿದೆ. ನೆಕ್ಸ್ಟ್ ಇವಾಗ ನಾನು ಹೊಸ್ಲು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನನ್ನ ಹಸ್ಬೆಂಡು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ರು. ಅದಾದಮೇಲೆ ಇವತ್ತು ಭೀಮ್ ಅಮಾವಾಸ್ಯೆ ಆಗಿತ್ತಲ್ವ, ಹಾಗಾಗಿ ನಾನು ನನ್ನ ಹಸ್ಬೆಂಡ್ಗೆ ಪಾದಪೂಜೆಯನ್ನು ಮಾಡಿದ್ದೀನಿ. ಅವ್ರಿಗೆ ಪಾದಪೂಜೆಯನ್ನು ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಂಡ್ಲಾ ಅಂತ ಕೇಳಿದೆ. ಅದಕ್ಕೆ ಅವರು ಬೇಡ ನೀನು ವಿಡಿಯೋ ಮಾಡೋದಾದರೆ ನನಗೆ ಪಾದಪೂಜೆನೇ ಮಾಡಬೇಡ ಅಂತಂದರು. ಸರಿ ಆಯಿತು, ಸುಮ್ಮನೆ ಯಾಕೆ ಅವ್ರಿಗೆ ಬಲವಂತ ಮಾಡೋದು ಅಂತಂದ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಒಂದೇ ಒಂದು ಕ್ಲಿಪ್ಪಿಂಗನ್ನು ತಗೊಂಡೆ ಅಷ್ಟೇ. ನೆಕ್ಸ್ಟ್ ಇವಾಗ ಅವ್ರಿಗೆ ಪಾದಪೂಜೆ ಎಲ್ಲ ಮಾಡಿದ್ದಾದಮೇಲೆ ಅವ್ರಿಗೆ ಆರತಿ ತೆಗೆದು ಆ ಆರತಿ ನೀರನ್ನು ಹೊಸ್ಲು ಮುಂದೆ ಹಾಕ್ತೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ ನನ್ನ ಹಸ್ಬೆಂಡು. ಹಾಗೆ ಇವತ್ತು ಅಮಾವಾಸ್ಯೆ ಅಲ್ವಾ, ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿರುವಂತಹ ಗೋಮತಿ ಚಕ್ರ, ಕೌಡೆ ಇವನ್ನೆಲ್ಲ ತೊಗೊಂಬಂದು ಒಂದು ಪ್ಲೇಟಲ್ಲಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಆಮೇಲೆ ನೆಕ್ಸ್ಟ್ ಡೇ ಅದನ್ನು ಗಂಟಾಕಿ ಮತ್ತೆ ಕ್ಯಾಶ್ ಬಾಕ್ಸಲ್ಲಿ ಇಡ್ತೀನಿ. ಹಾಗೆ ಈ ಭೀಮ್ ಅಮಾವಾಸ್ಯೆ ದಿನ ನಮ್ಮ ಮನೆಯಲ್ಲಿ ಗಂಡನಿಗೆ ಪಾದ ಪೂಜೆ ಮಾಡೋ ಪದ್ಧತಿ ಏನೂ ಇಲ್ಲ. ನಮ್ಮ ಅತ್ತೆಯವರು ಮತ್ತು ನಮ್ಮಮ್ಮ ಅವರು ಯಾರೂ ಮಾಡೋದಿಲ್ಲ. ಆದರೆ ನಮ್ಮ ಅತ್ತೆಯವರು ನಮ್ಮ ಮದುವೆ ಆದ ಹೊಸದರಲ್ಲಿ ಭೀಮ್ ಅಮಾವಾಸ್ಯೆ ಬಂತು. ಅವತ್ತಿನ ದಿನ ಅವರು ಏನು ಹೇಳಲಿಲ್ಲ ನನಗೆ ಮಾಡು ಅಂತ. ನೆಕ್ಸ್ಟು ಒಂದು 3-4 ದಿನ ಆದಮೇಲೆ ಕೇಳಿದ್ರು, ಮಾಡಿದೆ ನಮ್ಮ ಭೀಮ್ ಅಮಾವಾಸ್ಯೆ ದಿನ ಈ ಥರ ಪಾದಪೂಜೆಯನ್ನು ಅಂತ ಕೇಳಿದ್ರು. ಇಲ್ಲಮ್ಮ ಮಾಡಲಿಲ್ಲ, ನಮ್ಮ ಮನೆಯಲ್ಲಿಲ್ಲ. ಇಲ್ಲಿ ಏನಾದರೂ ಶಾಸ್ತ್ರ ಇದೆಯಾ ಅಂತ ಕೇಳಿದೆ. ಇಲ್ಲ, ಶಾಸ್ತ್ರ ಏನೂ ಇಲ್ಲ, ಆದರೆ ಯಾರು ಬೇಕಾದರೂ ಮಾಡ್ಬೋದು, ಮಾಡಿದ್ರೆ ಒಳ್ಳೆಯದೇ ಅಲ್ವಾ. ಪಾದಪೂಜೆ ಮಾಡೋದು ಏನು ಅಂತಂದರೆ ಗಂಡನಿಗೆ ಆಯುಷು ಮತ್ತು ಆರೋಗ್ಯಕ್ಕೋಸ್ಕರ ನಾವು ಪಾದಪೂಜೆಯನ್ನು ಮಾಡ್ತೀವಿ ಅಂತಂದ್ಬಿಟ್ಟು ಹೇಳಿದ್ರು. ಮತ್ತು ನೀವು ಯಾಕಮ್ಮ ಮಾಡಲಿಲ್ಲ ಅಂತಂದರೆ ನಮ್ಗೆ ಅದೊಂದು ರೀತಿಯಾಗಿ ಅಭ್ಯಾಸ ಇಲ್ಲಮ್ಮ, ನಾವು ಅವಾಗೆಲ್ಲ ರೈತರಲ್ವಾ, ನಮಗೆ ಬೇರೆ ಬೇರೆ ಕೆಲಸಗಳಿರ್ತಾಯಿತ್ತು, ನಮ್ಗೆ ಅದು ಅಭ್ಯಾಸ ಆಗಲಿಲ್ಲ, ನೀನು ಮಾಡು ಒಳ್ಳೆಯದೇ ಅಲ್ಲ ಅಂತಂದರು. ಸರಿ ಆಯಿತು, ಹೆಂಗಮ್ಮ ಮಾಡೋದು ಅಂತಂದರೆ ಸುಮ್ಮನೆ ಪಾದಪೂಜೆ ಮಾಡಮ್ಮ ಸಾಕು ಅಂತಂದರು. ಅಷ್ಟೇ ಸಾಕು, ನೀನು ಭಕ್ತಿಯಿಂದ ಪಾದಪೂಜೆ ಮಾಡಿ ಆ ಶಿವಪ್ಪನ್ನ ಕೇಳ್ಕೊ, ನನ್ನ ಗಂಡನಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಪ್ಪ ಅಂತಂದ್ಬಿಟ್ಟು ಕೇಳ್ಕೊ ಸಾಕಮ್ಮ ಅಂತಂದರು. ಆವಾಗಿಂದ ಅಂದರೆ 2019ಇಂದ ನಾನು ಈ ರೀತಿಯಾಗಿ ಭೀಮ್ ಅಮಾವಾಸ್ಯೆ ದಿನ ಪಾದಪೂಜೆಯನ್ನು ಮಾಡ್ತಾ ಬಂದಿದ್ದೀನಿ. ನನಗೆ ಅವತ್ತಿನ ದಿನ ನಮ್ಮ ಅತ್ತೆಯವರು ಏನಂತ ಹೇಳಿದ್ರು ಅಂತಷ್ಟೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇದರಿಂದ ಏನು ಸ್ಟೋರಿ ಇದೆ ಅಂತ ನನಗೆ ಗೊತ್ತಿಲ್ಲ.
ಈ ರೀತಿಯಾಗಿ ಪೂಜೆ ಮಾಡಿ ನಾನು ಶಿವಪ್ಪ ದೇವರನ್ನ ನನ್ನ ಗಂಡನಿಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಪ್ಪ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಆಮೇಲೆ ಗಿಫ್ಟ್ ಅಂತ ಏನು ಕೇಳೋದಕ್ಕೂ ಹೋಗೋದಿಲ್ಲ. ಆದರೆ ಪ್ರತಿ ವರ್ಷನೂ ನಾನು ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಅವ್ರು ಅದಕ್ಕೆ ಆನೆಸ್ಟಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ಅದು ಏನು ಅಂತಂದ್ಬಿಟ್ಟು ಮುಂದೆ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಬಂದು ಇವತ್ತು ನಾನು ಪ್ಲೈನ್ ರೈಸ್ ಬಾತನ್ನು ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಸ್ವೀಟ್ ಬಂದುಬಿಟ್ಟು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಈ ಎರಡೂ ರೆಸಿಪಿನೂ ಅವ್ರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಪ್ಲೈನ್ ರೈಸ್ ಬಾತು ಮತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಮೊದಲಿಗೆ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಕ್ಯಾರೆಟ್ ಹಲ್ವಾನ ಮಾಡ್ತಾಯಿದ್ದೀನಿ. ಇನ್ನು ಈ ಕಡೆಗೆ ಬಂದರೆ ರೈಸ್ ಬಾತ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ರೆಸಿಪಿಗಳನ್ನು ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಈ ಕಡೆ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಆಮೇಲೆ ಮರಾಠಿ ಮಗ್ಗು, ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಎಣ್ಣೆ ಮತ್ತು ತುಪ್ಪದಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ತುಪ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಇನ್ನು ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಇನ್ನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪಿತ್ತು ಅಂತಂದರೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅಕ್ಕಿಯನ್ನು ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿರ್ತೀನಿ. ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಈ ರೈಸ್ ಬಾತ್ ಅನ್ನೋದು ಹುಡಿ ಹುಡಿಯಾಗಿ ಬರುತ್ತೆ ಅಂತಂದ್ಬಿಟ್ಟು ಅದಾದಮೇಲೆ ಅಕ್ಕಿ ಎಷ್ಟು ತಗೊಂಡಿರ್ತೀನೋ ಅಷ್ಟು ಈಕ್ವಲ್ ಆಗಿ ನೀರನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ನಾನು ರೈಸ್ ಬಾತನ್ನು ಮಾಡ್ತೀನಿ. ಇನ್ನು ನೆಕ್ಸ್ಟು ಈ ಕಡೆ ಕ್ಯಾರೆಟ್ ಹಲ್ವಾ ಬಂದು ಇದಂತೂ ಸಿಂಪಲ್ ಆಗಿರುತ್ತೆ. ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ತುಪ್ಪದಲ್ಲೇ ನಾನು ಈ ದ್ರಾಕ್ಷಿ ಗೋಡಂಬಿಯನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಅದಾದಮೇಲೆ ಕ್ಯಾರೆಟನ್ನು ಹಾಕ್ಬಿಟ್ಟು ಅದರಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ತುಪ್ಪ ಏನಾದರೂ ಸಾಕಾಗಿಲ್ಲ ಅಂತಂದರೆ ಇನ್ನು ಸ್ವಲ್ಪ ಹಾಕ್ತೀನಿ. ಆಮೇಲೆ ಹಾಗೆ ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಈ ತುಪ್ಪದಲ್ಲಿ ಕ್ಯಾರೆಟನ್ನು ಹುರ್ಕೊಳ್ತಾ ಇರ್ತೀನಿ. ಕ್ಯಾರೆಟ್ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ ನನಗೆ ಅನ್ನಿಸ್ದಾಗ ಹಾಲನ್ನು ನಾನು ಕಾಯಿಸಿ ಇಟ್ಕೊಂಡಿರ್ತೀನಿ. ಆಮೇಲೆ ಹಾಲನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಲ್ಲ ಮಿಕ್ಸ್ ಮಾಡಿಕೊಡ್ತೀನಿ. ಇನ್ನೂ ಹಾಲೇನಾದರೂ ಸಾಕಾಗಿಲ್ಲ ಅಂತಂದರೆ ಇನ್ನು ಸ್ವಲ್ಪ ಹಾಲನ್ನು ಹಾಕ್ತೀನಿ. ಹಾಲು ಒಂದು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನನಗನ್ನಿಸುತ್ತೆ. ಆಮೇಲೆ ಮತ್ತೆ ನಾನು ಲೋ ಫ್ಲೇಮಲ್ಲೇ ಇಟ್ಟು ಈ ಹಾಲನ್ನೆಲ್ಲ ಕ್ಯಾರೆಟ್ ತುರಿ ಹೀರ್ಕೊಳ್ಳೋವರೆಗೂ ಹಾಗೆ ಫ್ರೈ ಮಾಡ್ತಾ ಇರ್ತೀನಿ. ಆಮೇಲೆ ಕೊನೆಯದಾಗಿ ಕ್ಯಾರೆಟ್ ತುರಿ ಹಾಲನ್ನೆಲ್ಲ ಹೀರ್ಕೊಂಡಿದ್ದಾದ್ಮೇಲೆ ನಮಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದೊಂದು ಸ್ವಲ್ಪ ಗಟ್ಟಿ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇನ್ನು ಕೊನೆಯದಾಗಿ ಏಲಕ್ಕಿ ಪುಡಿ ಮತ್ತು ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಟ್ಟು ಆಮೇಲೆ ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತೀನಿ. ಈ ರೀತಿಯಾಗಿ ನಾನು ಕ್ಯಾರೆಟ್ ಹಲ್ವಾ ಅನ್ನೋದು ಮಾಡ್ತೀನಿ. ಲೋ ಫ್ಲೇಮಲ್ಲಿ ಅಡುಗೆಗಳನ್ನು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಅಡುಗೆಗಳಿರುತ್ತೆ. ಆದರೆ ನಮಗೆ ಟೈಮ್ ಇರೋದಿಲ್ಲ. ಹಾಗಾಗಿ ಹೈ ಫ್ಲೇಮಲ್ಲಿ ಅಡುಗೆಗಳನ್ನು ಮಾಡ್ತಾ ಇರ್ತೀವಿ. ನನಗೇನಾದರೂ ಯಾವಾಗಲಾದರೂ ಟೈಮ್ ಇತ್ತು ಅಂತಂದರೆ ಲೋ ಫ್ಲೇಮಲ್ಲೇ ಅಡುಗೆಗಳನ್ನು ಮಾಡ್ತಾ ಇರ್ತೀನಿ. ತುಂಬ ಟೇಸ್ಟಿಯಾಗಿ ಬರ್ತಾ ಇರುತ್ತೆ. ಹಾಗೆ ನಾನು ಮಾಡೋ ರೆಸಿಪಿಗಳೆಲ್ಲ ತುಂಬ ಸಿಂಪಲ್ಲಾಗಿ ಇರುತ್ತೆ ಅಲ್ವಾ, ಹಾಗಾಗಿ ಹಾಗೆ ಹೇಳ್ಬಿಡ್ತಾ ಇದ್ದೀನಿ. ಯಾರಾದರೂ ನನ್ನ ರೆಸಿಪಿಗಳನ್ನು ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇರುತ್ತಲ್ವ, ಹಾಗಾಗಿ ಟ್ರೈ ಮಾಡ್ತಾರೇನೋ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ರೆಸಿಪಿಗಳನ್ನು ಅಷ್ಟಾಗಿ ಯಾರೂ ಟ್ರೈ ಮಾಡೋದಿಲ್ವೇನೋ ಅಂತಂದ್ಬಿಟ್ಟು ನಾನು ಅಂದ್ಕೊಳ್ತೀನಿ. ನಿಮ್ಮಲ್ಲಿ ಯಾರಾದರೂ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಇನ್ನು ಈ ಪ್ಲೇನ್ ರೈಸ್ ಬಾತ್ಗೆ ನಾನು ರೈತ ಮಾಡಿದ್ದೆ. ಇಷ್ಟು ಅಡುಗೆಗಳು ನಾನು ಮಧ್ಯಾಹ್ನದ ಊಟಕ್ಕೆ ಮಾಡಿದ್ದೆ, ಸಿಂಪಲ್ಲಾಗೆ ಮಾಡಿದ್ದೆ. ಇನ್ನು ನಾನು ಆಗಲೇ ಹೇಳ್ತಾ ಇದ್ನಲ್ವ, ಭೀಮ್ ಅಮಾವಾಸ್ಯೆ ದಿನ ನನ್ನ ಹಸ್ಬೆಂಡ್ಗೆ ಪಾದ ಪೂಜೆ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಅದಕ್ಕೆ ಅವರು ಆನೆಸ್ಟಾಗಿ ಉತ್ತರವನ್ನು ಕೊಡಬೇಕು ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ ಅಂತಂದ್ಬಿಟ್ಟು ಆ ಪ್ರಶ್ನೆ ಏನು ಅಂತಂದ್ಬಿಟ್ಟು ಇವಾಗ ಹೇಳ್ತೀನಿ. ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನ, ಮತ್ತು ನನಗೆ ಅದು ಕೊಡಿಸಿ ಇದು ಕೊಡಿಸಿ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತಂದ್ಬಿಟ್ಟು ಏನಾದರೂ ಟಾರ್ಚರ್ ಕೊಡ್ತೀನ, ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಈ ಪಾದ ಪೂಜೆಯ ಇಂದಿನ ಅರ್ಥದ ಥರನೇ ನಾನು ಇದ್ದೀನಾ ಅಂತಂದ್ಬಿಟ್ಟು ನಾನು ಅವರನ್ನು
ಪ್ರಶ್ನೆ ಮಾಡ್ತೀನಿ. ಅದಕ್ಕೆ ಅವರು ಖಂಡಿತವಾಗಿಯೂ ನೀನು ಅದಕ್ಕೆ ತಕ್ಕಂತೆಯೇ ಇದೆಯಾ, ನನ್ನನ್ನು ಯಾವತ್ತೂ ಏನೂ ಕೇಳೋದಿಲ್ಲ, ಏನಿದ್ರೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀಯ, ತುಂಬ ಅಂದರೆ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀಯ ಅಂತಂದ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ. ಇದಕ್ಕೆ ನಾನು ಹೇಳ್ತಾ ಇರ್ತೀನಿ, ನೀವು ನಾನೇನಾದರೂ ಬೇಜಾರು ಮಾಡ್ಕೊಳ್ತೀನೋ ಇಲ್ಲ ಕೋಪ ಮಾಡ್ಕೊಳ್ತೀನೋ ಅಂತಂದ್ಬಿಟ್ಟು ನೀವು ಈ ರೀತಿಯಾಗಿ ಉತ್ತರ ಹೇಳ್ಬಾರ್ದು, ಆನೆಸ್ಟಾಗಿ ಹೇಳಬೇಕು ಅಂತಂದ್ಬಿಟ್ಟು ಕೇಳ್ತಾ ಇರ್ತೀನಿ, ಸತ್ಯ ಹೇಳಬೇಕು ಅಂತ ಕೇಳ್ತಾ ಇರ್ತೀನಿ. ಅದಕ್ಕೆ ಅವರು ಸತ್ಯವಾಗೂ ಹೇಳ್ತಾ ಇದ್ದೀನಿ, ನೀನು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀಯ, ತುಂಬ ಅಂದರೆ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀಯ, ಏನೂ ಕೇಳೋದು ಇಲ್ಲ, ಮನೆಯಲ್ಲಿ ಯಾವಾಗಲೂ ಅಷ್ಟೇ ನೆಮ್ಮದಿಯಿಂದ ಇರಬೇಕು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಶ್ರಮಿಸ್ತಾ ಇರ್ತೀಯ ಅಂತಂದ್ಬಿಟ್ಟು ಅವ್ರು ನನಗೆ ಉತ್ತರನ ಕೊಡ್ತಾರೆ. ಅಂದರೆ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ನಾವು ಅವರನ್ನು ಅರ್ಥ ಮಾಡಿಕೊಂಡು ನಮಗೇನಿದೆಯೋ ಅಷ್ಟರಲ್ಲಿ ತೃಪ್ತಿಯಾಗಿ ಜೀವನವನ್ನು ಮಾಡ್ತಾ ಹೋಗ್ತಾ ಇದ್ದರೆ ಅವರಿಗೆ ಈ ಆಯಸ್ಸು ಮತ್ತು ಆರೋಗ್ಯ ಅನ್ನೋದು ಆಟೋಮೆಟಿಕ್ಕಾಗಿ ವೃದ್ಧಿಯಾಗುತ್ತೆ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಮಂಜು ನೀವೇನಕ್ಕೂ ಫೀಲ್ ಆಗೋದಿಲ್ವಾ ಅಂತಂದ್ಬಿಟ್ಟು ನೀವು ಅಂದ್ಕೊಳ್ಬೋದೇನೋ. ಫೀಲ್ ಆಗೋದಕ್ಕಿಂತ ಅದಕ್ಕೊಂದು ದಾರಿ ಅಂತ ನಾವು ಹುಡ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ಕಮ್ ಚೆನ್ನಾಗಿತ್ತು ಅಂತಂದರೆ, ಎಲ್ಲ ಅನುಕೂಲಗಳು ಚೆನ್ನಾಗಿತ್ತು ಅಂತಂದರೆ ಪ್ರತಿಯೊಬ್ಬ ಗಂಡಂದಿರು ಅವರವರ ಹೆಂಡತಿಯರನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಕೆಲವೊಂದು ಸಲ ಅನುಕೂಲಗಳು ಇರೋದಿಲ್ಲ, ಇನ್ಕಮ್ಮು ಇರೋದಿಲ್ಲ, ಆವಾಗ ನಾವು ಅವ್ರ ಮೇಲೆ ಒತ್ತಾಯ ಏರಿದ್ರೆ ಅದಕ್ಕೆ ಏನು ಪ್ರಯೋಜನ ಇರುತ್ತೆ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಬದಲಿಗೆ ಅವ್ರಿಗೆ ಎಷ್ಟು ಇನ್ಕಮ್ ಬರುತ್ತೆ ಮತ್ತು ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಜೀವನ ಮಾಡಿದ್ರೆ ಒಂದಲ್ಲ ಒಂದಿನ ನಾವು ಯಾವ ರೀತಿಯಾಗಿ ಜೀವನ ಮಾಡಬೇಕು ಅಂತ ಆಸೆ ಪಡ್ತಾ ಇರ್ತೀವೋ ಅದೇ ರೀತಿಯಾಗಿಯೇ ಒಂದು ಜೀವನ ಸಿಗುತ್ತೆ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಕೆಲವೊಂದು ಸಲ ಜಗಳಗಳು ಮಾಡೋದು ಮತ್ತು ಕೋಪ ಮಾಡ್ಕೊಳ್ಳೋದು ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ಸರಿಯಾದಂತಹ ರೀಸನ್ ಇರಬೇಕಾಗುತ್ತೆ. ಹಂಗಿದ್ರೆ ನೀವು ಜಗಳ ಮಾಡ್ತೀರಾ, ಕೋಪ ಮಾಡ್ಕೊಳ್ತೀರಾ ಮಂಜು ಅಂತಂದರೆ ಮಾಡ್ಕೊಳ್ತೀನಿ. ಗಂಡ ಹೆಂಡತಿ ಅಂದಮೇಲೆ ಒಂದಲ್ಲ ಒಂದು ಮಾತುಕತೆ ಅನ್ನೋದು ಇದ್ದೇ ಇರುತ್ತೆ. ನಾನೇನಕ್ಕೆ ಕೋಪ ಮಾಡ್ಕೊಳ್ತೀನಿ, ಜಗಳ ಮಾಡ್ತೀನಿ ಅಂತಂದರೆ ನನಗೆ ಈ ಸಾಲುಗಳಂತೂ ಮಾಡಬಾರ್ದು ಅಂತಂದ್ಬಿಟ್ಟು ಅಟ್ಟಕ್ಕೆ ಬಿದ್ದು ಕೋಪ ಮಾಡ್ಕೊಳ್ತೀನಿ. ಅಂದರೆ ಸಾಲ ಮಾಡಿಬಿಟ್ಟು ಏನಾದರೂ ತಗೊಳ್ಳೋದಾಗಿರ್ಬೋದು, ಕ್ರೆಡಿಟ್ ಕಾರ್ಡಲ್ಲಿ ಏನಾದರೂ ತಗೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ಮಾಡಿದ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆವಾಗ ಜಗಳ ಮಾಡ್ತೀನಿ. ಸಾಲನೇ ಮಾಡಬಾರ್ದ ಮಂಜು ಅಂತಂದರೆ ಮಾಡಬೇಕು. ಸಾಲ ನಮಗೆ ಯಾವಾಗ ಅನಿವಾರ್ಯತೆ ಇರುತ್ತೋ ಆವಾಗ ಮಾಡಬೇಕಾಗುತ್ತೆ. ಅಂತಂದರೆ ಕೆಲವೊಂದು ಸಲ ಹೆಲ್ತ್ ಇಶ್ಯೂಸ್ ಬರುತ್ತಲ್ವ, ಆವಾಗ ನಮ್ಮ ಹತ್ರ ಏನಾದರೂ ಅಮೌಂಟ್ ಇಲ್ಲ ಅಂತಂದರೆ ಆ ಟೈಮಲ್ಲಿ ನಾವು ಸಾಲನ ಮಾಡಬೇಕಾಗುತ್ತೆ. ಆದಷ್ಟು ನಾವು ಈ ಸಾಲಗಳನ್ನು ಕಡಿಮೆ ಮಾಡಿಕೊಂಡ್ರೆ ಮನೆಯಲ್ಲಿ ಅದೆಷ್ಟೋ ನೆಮ್ಮದಿ ಅನ್ನೋದು ಇರುತ್ತೆ. ನಿಮ್ಗೆ ಯಾಕೆ ಮಂಜು ಸಾಲಗಳಂತಂದರೆ ಇಷ್ಟೊಂದು ಭಯ ಅಂತಂದ್ಬಿಟ್ಟು ನೀವು ಅಂದ್ಕೊಳ್ಬೋದು. ನಾನು ಸುಮಾರಷ್ಟು ನೋಡಿಬಿಟ್ಟಿದ್ದೀನಿ, ಸಾಲಗಳು ಮಾಡಿಬಿಡ್ತಾರೆ, ಅದನ್ನು ತೀರಿಸೋದಕ್ಕಾಗದೆ ಎಷ್ಟೊಂದು ಜನ ಸುಸೈಡ್ ಮಾಡ್ಕೊಳ್ತಾರೆ. ಅವ್ರನ್ನ ನಂಬ್ಕೊಂಡಿರೋರೆಲ್ಲ ಏನಾಗಬೇಕು, ಮತ್ತು ಸಾಲ ಮಾಡ್ಕೊಳ್ತಾರೆ, ಮತ್ತು ಅದನ್ನು ಕೊಡೋದಕ್ಕಾಗಲಿಲ್ಲ ಅಂತಂದರೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಎಲ್ಲ ಕೊಡ್ತಾರೆ, ನಮಗೆ ಸಾಲಗಳು ಜಾಸ್ತಿ ಆಗೋಗಿದೆ, ನಮಗೆ ಪ್ರೆಷರ್ ಜಾಸ್ತಿ ಆಗ್ತಾಯಿದೆ ಅಂತಂದ್ಬಿಟ್ಟು. ಮತ್ತು ಕೊಟ್ಟೋರು ಪಾಪ ಅವರೂ ಏನೋ ಒಂದು ಮಟ್ಟಿಗೆ ಬೆಳಿಬೇಕು ಅಂತಂದ್ಬಿಟ್ಟು ಕೊಟ್ಟಿರ್ತಾರೆ, ಮತ್ತು ರಿಟರ್ನ್ ಕೊಡಲಿಲ್ಲ ಅಂತಂದರೆ ಅವ್ರಿಗೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಲ್ವಾ. ಅವರೂ ತುಂಬ ಕಷ್ಟಪಟ್ಟು ದುಡ್ಡನ್ನು ಸಂಪಾದನೆ ಮಾಡಿರ್ತಾರೆ. ಆ ದುಡ್ಡನ್ನು ಯಾರೋ ಒಬ್ಬರಿಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟಿರ್ತಾರೆ, ಅವ್ರು ರಿಟರ್ನ್ ಕೊಡಲಿಲ್ಲ ಅಂತಂದರೆ ಅವರೆಷ್ಟು ಕೊರಗ್ತಾರೆ ಅಲ್ವಾ. ಮತ್ತು ಸಾಲ ಕೊಡಲಿಲ್ಲ ಅಂತಂದ್ಬಿಟ್ಟು ಇವ್ರೂ ನಾವು ಏನು ಅಂದ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇವರು ಯಾವುದೋ ಒಂದು ಇನ್ಕಮ್ ಸೋರ್ಸಸ್ಸನ್ನು ನಂಬಿಕೊಂಡು ಸಾಲ ಮಾಡಿರ್ತಾರೆ. ಸಡನ್ನಾಗಿ ಆ ಇನ್ಕಮ್ ಸೋರ್ಸಸ್ ಅನ್ನೋದು ಕಡಿಮೆ ಆಗಿಬಿಟ್ರೆ ಇವರು ಯಾವ ಮಾರ್ಗದಲ್ಲಿ ಆ ಸಾಲನ ತೀರಿಸೋದಕ್ಕಾಗುತ್ತೆ. ಹಾಗಾಗಿನೇ ನಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೋ ಅದನ್ನೆಲ್ಲ ನೋಡಿಕೊಂಡು ನಾವು ಏನಾದರೂ ಅನುಕೂಲ ಮಾಡ್ಕೊಳ್ಳೋದಾಗಿರ್ಬೋದು, ಏನಾದರೂ ತಗೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಆದಷ್ಟು ನಾವು ಸಾಲ ಮಾಡಬಾರ್ದು ಅಂತಂದ್ಬಿಟ್ಟು ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ನಾವು ಕಡಿಮೆ ಮಾಡ್ಕೊಳ್ತಾನೆ ಬರ್ತಾ ಇರ್ತೀವಿ. ನಾವು ಇನ್ನೊಬ್ಬರು ಲೈಫ್ ಜೊತೆಗೆ ನಾವು ಯಾವತ್ತೂ ಅಷ್ಟೇ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲೇಬಾರ್ದು. ಆವಾಗ ಈ ಸಾಲಗಳು ಮಾಡ್ಕೊಳ್ಳೋದೇ ಇಲ್ಲ. ನಾವು ಯಾವಾಗ ನಾವು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವೋ ಆವಾಗ ತುಂಬಾ ನಾವು ಸಾಲಗಳನ್ನು ಮಾಡ್ಕೊಳ್ತೀವಿ ಅಂತಂದ್ಬಿಟ್ಟು ನನಗನ್ನಿಸುತ್ತೆ. ನೆಕ್ಸ್ಟ್ ಈಗ ನನಗೊಬ್ಬರು ಕಮೆಂಟ್ ಮಾಡ್ತಾಯಿದ್ರು, ವೆಯ್ಟ್ ಗೇನ್ ಆಗೋದಕ್ಕೆ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಅಕ್ಕ ಅಂತಂದ್ಬಿಟ್ಟು. ನಾನು ವೆಯ್ಟ್ ಗೇನ್ ಆಗೋದಕ್ಕೆ ಏನು ನಾನು ಟಿಪ್ಸನ್ನು ಫಾಲೋ ಮಾಡಿರಲಿಲ್ಲ, ಆದರೆ ಅವರು ತುಂಬ ಕೇಳ್ಕೊಳ್ತಾ ಇದ್ರು. ಹಾಗಾಗಿ ನಾನು ನನ್ನ
ಹಸ್ಬೆಂಡ್ ಹತ್ರ ಕೇಳಿದ್ದಕ್ಕೆ ಅವರು ಈ ಒಂದು ಮುದ್ರೆಯನ್ನು ತೋರಿಸ್ಕೊಟ್ರು. ಈ ಮುದ್ರೆ ಹೆಸರು ಬಂದುಬಿಟ್ಟು ಪೃಥ್ವಿ ಮುದ್ರೆ ಅಂತೆ. ಈ ಮುದ್ರೆಯನ್ನು ಒಂದು ದಿನದಲ್ಲಿ ಒಂದು 45 ಮಿನಿಟ್ಸ್ ಅಷ್ಟು ಈ ರೀತಿಯಾಗಿ ಇಟ್ಕೊಂಡು ಕೂತ್ಕೊಂಡ್ರೆ ವೆಯ್ಟ್ ಗೇನ್ ಆಗ್ತಾರಂತೆ. ಹಾಗೆ ಇದ್ರ ಜೊತೆಗೆ ಚಿಕನ್ನು, ಮಟನ್ನು, ತುಪ್ಪ ಮತ್ತು ಹಾಲು ಮತ್ತು ಚೀಸು, ಆಮೇಲೆ ಡ್ರೈ ಫ್ರೂಟ್ಸು, ಬಾಳೆಹಣ್ಣು, ಮಿಲ್ಕ್ ಶೇಕ್ ಆಗಿರ್ಬೋದು, ಮತ್ತು ಬ್ರೆಡ್ಡು, ಪೀನಟ್ ಬಟರು ಇವನ್ನೆಲ್ಲ ತಿನ್ಕೊತಾ ಬರ್ತಾಯಿದ್ರೆ ವೆಯ್ಟ್ ಗೇನ್ ಆಗ್ತಾರಂತೆ. ನನ್ನ ಹಸ್ಬೆಂಡ್ ಹತ್ರ ಕೇಳಿಕೊಂಡು ನಿಮಗೋಸ್ಕರ ಈ ಟಿಪ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಇವರೇ. ಹಾಗೆ ನಾನು ಯಾವುದಾದ್ರೂ ಟಿಪ್ಸನ್ನು ಫಾಲೋ ಮಾಡಿ ನನಗೆ ಅದರಿಂದ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನಾನು ನಿಮಗೆ ಕೊಡ್ಬೋದು. ಹಾಗಾಗಿಯೇ ನಾನು ಕೆಲವ್ರು ಏನಾದರೂ ಕಮೆಂಟ್ ಮಾಡಿದ್ದಾರೆ ಅಂತಂದರೆ, ಇವಾಗ ನಮಗೆ ವೈಟ್ ಏರ್ಸ್ ಇದೆ, ಅದಕ್ಕೆ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಅಕ್ಕ ಅಂತಂದ್ಬಿಟ್ಟು ಕೇಳ್ತಾ ಇರ್ತೀರ. ನಾನು ಅದನ್ನು ಯಾವತ್ತೂ ಯಾವುದೇ ಒಂದು ಟಿಪ್ಸನ್ನು ಮಾಡಿಲ್ಲ. ನಾನು ಏನೋ ಒಂದು ಹೇಳೋದ್ರಿಂದ ಗೂಗಲಲ್ಲಿ ಸಾಕಷ್ಟು ಸಿಗುತ್ತೆ, ಆದರೆ ಅದು ವರ್ಕ್ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ನನ್ನ ಹಸ್ಬೆಂಡ್ಗೆ ಕೇಳಿದ್ದಕ್ಕೆ ಅವರು ಈ ರೀತಿಯಾಗಿ ಹೇಳಿದ್ರು. ಯಾಕಂದರೆ ಈ ಮುದ್ರೆಗಳು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಅವರು ವೆಯ್ಟ್ ಲಾಸ್ ಆಗೋದಕ್ಕೆ ಅವರೊಂದು ಮುದ್ರೆಯನ್ನು ಮಾಡ್ತಾಯಿದ್ರು. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಒಂದು 45 ನಿಮಿಷ ಮುದ್ರೆಯನ್ನು ಮಾಡ್ತಾಯಿದ್ರು. ಅವರು 86 kg ಇದ್ದಿದ್ದು ಇವಾಗ 79 kg ಏನೋ ಆಗಿದಾರಂತೆ. ಹಾಗಿದ್ರೆ ಈ ಮುದ್ರೆಗಳು ಕೆಲಸ ಮಾಡುತ್ತೆ ಅನ್ನೋ ಹಾಗೆ ಆಯಿತು ಅಂತಂದ್ಬಿಟ್ಟು ನಮ್ಗೆ ಅವಾಗ ಅನ್ನಿಸ್ತು. ನನಗೆ ಎಕ್ಸ್ಪೆಷಲಿ ಅನ್ನಿಸ್ತು. ಅವರು ಯಾವಾಗಲೂ ಮಾಡ್ತಾನೆ ಇರ್ತಾರೆ, ಸುಮಾರಷ್ಟು ಮುದ್ರೆಗಳನ್ನು ಮಾಡ್ತಾ ಇರ್ತಾರೆ, ಮತ್ತು ಧ್ಯಾನ ಮಾಡ್ತಾ ಇರ್ತಾರೆ. ಹಾಗೆ ಕೆಲವೊಂದು ಆಕ್ಯುಪೇಜರ್ ಪಾಯಿಂಟ್ಸ್ನೂ ಅಷ್ಟೇ ಅವರು ಮಾಡ್ತಾ ಇರ್ತಾರೆ. ತುಂಬಾ ವರ್ಕ್ ಆಗುತ್ತಂತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಊಟ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾದಮೇಲೆ ಲಾಸ್ಟ್ ಫ್ರೈಡೇ ನಾನು ಹೋಮದ ಕುಂಡದಲ್ಲಿ ಧೂಪ ಹಾಕಿದ್ನಲ್ವ, ಆ ಒಂದು ಹೋಮದ ಕುಂಡನ ಕ್ಲೀನ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಸಂಜೆ ಮೇಲೆ ಹಾಲು ಬೇಕಾಗಿತ್ತು, ಹಾಲು ತೊಗೊಂಬರೋಣ ಅಂತಂದ್ಬಿಟ್ಟು ಅಂಗಡಿಗೆ ಹೋದ್ವಿ, ಇಲ್ಲೇ ನಮ್ಮ ಲೇಔಟಲ್ಲಿ ಇರುವಂಥ ಅಂಗಡಿಗೆ. ಹಾಗೆ ಇನ್ನು ಕೆಳಗಡೆಗೆ ಜಾಗ ಎಲ್ಲ ಇದೆ. ನಾವು ಈ ಮನೆಗೆ ಬಂದಾಗಿಂದ ನಾವು ಈ ಕಡೆ ಎಲ್ಲ ಬಂದೇ ಇರಲಿಲ್ಲ. ಕೆಳಗಡೆವರೆಗೂ ಡೆಡ್ ಎಂಡ್ವರೆಗೂ ಏನೇನಿದೆ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ಹಾಗೆ ಒಂದು ಸಲ ಕೆಳಗಡೆಗೆ ಬಂದ್ವಿ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅನ್ಕೊತೀನಿ. ನೆಕ್ಸ್ಟ್ ಡೇ ಈ ಲೇಔಟಲ್ಲಿ ಹಸುಗಳನ್ನ ನೋಡಿದ್ದಿದೆ ಫಸ್ಟ್ ಟೈಮು. ಅಂದರೆ ಏನು ಅಂತಂದರೆ, ಯಾವಾಗಲಾದರೂ ಪೂಜೆಗಳು ಮಾಡಿದಾಗ ಈ ಬಾಳೆಹಣ್ಣು ಮತ್ತು ಬೆಲ್ಲ ಇದನ್ನೆಲ್ಲ ಹಸುಗಳಿಗೆ ಕೊಡಬೇಕಾಗುತ್ತಲ್ವ. ನಮಗೆ ಇಲ್ಲಿಗೆ ಬಂದಾಗಿಂದ ಹಸುಗಳು ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಹಸುಗಳು ಕಾಣಿಸ್ತು. ಹಾಗೆ ಒಂದು ಕ್ಲಿಪ್ಪಿಂಗನ್ನು ಮಾಡಿಕೊಂಡೆ, ಹಸುಗಳು ಬರುತ್ತಲ್ವ ಈ ಕಡೆಗೂ ಅಂತಂದ್ಬಿಟ್ಟು. ಅದಾದಮೇಲೆ ಇದು ಬಂದುಬಿಟ್ಟು ಸೋಮವಾರ ಅನ್ಕೊತೀನಿ. ಸೋಮವಾರ ಅದೆಷ್ಟು ಜೋರಾಗಿ ಮಳೆ ಬಿತ್ತು ಅಂತಂದರೆ, ಸಂಜೆ ತುಂಬ ಜೋರಾಗಿಯೇ ಮಳೆ ಬಿತ್ತು. ನಾನು ಈ ಗ್ಲಾಸ್ಗಳನ್ನೆಲ್ಲ ಏನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಯಾವಾಗಲೂ ಮಳೆ ಬೀಳ್ತಾ ಇರುತ್ತಲ್ವ, ಮಳೆ ಬಿದ್ದಾಗೆಲ್ಲ ಈ ವಿಂಡೋ ಗ್ಲಾಸ್ ಮೇಲೆ ಬೀಳ್ತಾ ಇರುತ್ತೆ, ಅದೇ ಕ್ಲೀನ್ ಆಗ್ತಾ ಇರುತ್ತೆ ಅಂತಂದ್ಬಿಟ್ಟು ನಾನು ಅಂದ್ಕೊಳ್ತಾ ಇರ್ತೀನಿ. ಹಾಗೆ ನಾನು ನನ್ನ ವೀಡಿಯೋಗಳಲ್ಲಿ ಯಾವಾಗಲೂ ಹೇಳಬೇಕು ಅಂತ ಅಂದ್ಕೊಳ್ತಾ ಇರ್ತೀನಿ. ನನ್ನ ಕೆಲವೊಂದು ಅನುಭವದ ಮಾತುಗಳನ್ನು ಹೇಳ್ತಾ ಇರ್ತೀನಿ. ನಿಮ್ಗಿಷ್ಟ ಇದ್ದರೆ ಅದನ್ನು ಫಾಲೋ ಮಾಡೋದಾದರೆ ಮಾಡಿ, ಇಲ್ಲ ಅಂತಂದರೆ ಅದನ್ನು ಇಗ್ನೋರ್ ಮಾಡಬೇಡಿ. ನಾನು ಯಾರಿಗೂ ಅಷ್ಟೇ ನೀವು ಫಾಲೋ ಮಾಡಿ ಅಂತಂದ್ಬಿಟ್ಟು ಬಲವಂತವಾಗಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ಲಾಗಿ ನಾನು ಒಳ್ಳೆಯದಕ್ಕೇ ಹೇಳ್ತಾ ಇರ್ತೀನಿ. ಸಾಲುಗಳು ಆದಷ್ಟು ನಾವು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲೂ ನೆಮ್ಮದಿ ಇರುತ್ತೆ, ನಮ್ಮ ಜೀವನದಲ್ಲೂ ನೆಮ್ಮದಿ ಇರುತ್ತೆ. ಅದಂತೂ ಫಾಲೋ ಮಾಡಿದ್ರೆ ನಿಮಗೇನೆ ಅರ್ಥ ಆಗುತ್ತೆ. ಇದನ್ನು ತಪ್ಪು ಅಂತ ನಿಮ್ಗೆ ಅನಿಸಿದ್ರೆ ನಾನು ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಸರಿ ಅಂತ ಅನಿಸಿದ್ರೆ ನೀವು ಫಾಲೋ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲೂ ಕಮೆಂಟ್ ಮಾಡಿ, ಸರಿ ಇದ್ದರೆ ಸರಿ, ತಪ್ಪಿದರೆ ತಪ್ಪು ಅಂತಂದ್ಬಿಟ್ಟು ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗೆ ನನಗನ್ನಿಸ್ತಾ ಇರುತ್ತೆ, ಪ್ರತಿಯೊಬ್ಬರ ಲೈಫಲ್ಲೂ ಒಂದಲ್ಲ ಒಂದು ಕಷ್ಟಗಳು ಅಂತ ಇದ್ದೇ ಇರುತ್ತೆ. ಆದರೆ ಅದನ್ನು ನಾವು ಶೇರ್ ಮಾಡಿಕೊಂಡಾಗ ಇನ್ನೊಂದಷ್ಟು ಜನಕ್ಕೆ ಅದು ಒಂದು ಪಾಠ ಅಂತ ಆಗುತ್ತೆ. ನಾವು ಈ ರೀತಿಯಾಗಿ ಏನಾದರೂ ಮಾಡ್ಕೊಂಡಿದ್ದೀವಿ ಅಂತಂದರೆ ನಾವು ಈ ರೀತಿಯಾಗಿ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗುತ್ತೆ ಅಂತಂದ್ಬಿಟ್ಟು ನಮಗೊಂದು ಎಚ್ಚರಿಕೆ ಅನ್ನೋದು ಆಗುತ್ತೆ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಸಾಕಷ್ಟು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿರುವ ವ್ಯಕ್ತಿಗಳ ಸ್ಟೋರಿಗಳನ್ನು ಕೇಳಿದಾಗ ನನಗನ್ನಿಸುತ್ತೆ, ಅರೆ ಇವರು ಇಷ್ಟೆಲ್ಲ ಕಷ್ಟಗಳನ್ನು ಫೇಸ್ ಮಾಡಿಕೊಂಡು ಬೆಳೆದಿದ್ದಾರಲ್ವ, ನಮ್ಮ ಕಷ್ಟಗಳೇ ಅಲ್ಲ ಅಂತಂದ್ಬಿಟ್ಟು ಆವಾಗ ನನಗೆ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತಂದರೆ ನಾವೇನೋ ಒಂದು ರೀತಿಯಾಗಿ ಡಿಪ್ರೆಷನ್ಗೆ ಒಳಗಾಗ್ತಾ ಇರ್ತೀವಿ. ಅಯ್ಯೋ ನಮ್ಗೆ ಅದಿಲ್ವೇ, ನಮ್ಗೆ ಇದಿಲ್ವೇ ಅಂತಂದ್ಬಿಟ್ಟು. ಅದೇ ಅವರ ಸ್ಟೋರಿಗಳನ್ನು ಕೇಳಿದಾಗ ಅರೆ ಇವರೆಲ್ಲ ಎಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಇವತ್ತು ಒಂದು ಆ ಸ್ಥಾನದಲ್ಲಿ ನಿಂತಿದ್ದಾರಲ್ವಪ್ಪ ಅಂತಂದ್ಬಿಟ್ಟು ನನಗೆ ಮೋಟಿವೇಶನ್ ಸಿಗುತ್ತೆ. ಹಾಗಾಗಿನೇ ನಿಮಗೂ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಈ ಕ್ಲಿಪ್ಪಿಂಗ್ಸ್ ಬಂದು 2 ವೀಕ್ಸ್
ವೀಕ್ಸ್ ಬ್ಯಾಕ್ ಏನೋ ಮಾಡ್ಕೊಂಡಿದ್ದೆ, ಆದರೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ನನಗೆ ಟೈಮ್ ಅನ್ನೋದು ಶಾರ್ಟೇಜ್ ಆಗ್ತಾ ಇತ್ತು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ಕೊಂಡಿದ್ದೀನಿ. ನಾವು ಈ ಮನೆಯಲ್ಲಿ ವಾಟರ್ ಫಿಲ್ಟರನ್ನು ಫಿಕ್ಸ್ ಮಾಡೋದಕ್ಕೆ ಕೆಂಟೋರನ್ನು ಕರೆಸಿದ್ವಿ. ಆವಾಗ ಅವ್ರು ಹೇಳಿದರು, ಈ ಏರಿಯಾದಲ್ಲಿ ಒಂದು ಸ್ವಲ್ಪ ಹಾರ್ಡ್ ವಾಟರ್ ಇದೆ ಸರ್, ಈ ಫಿಲ್ಟರಲ್ಲಿರುವಂತಹ ಕಾಟ್ರೇಜ್ ಅಂತಾರ ಇದನ್ನು ಇರ್ಬೋದೇನೋ, ಅದನ್ನು ಒಂದು 3 ಮಂತ್ಸ್ಗೆ ಇಲ್ಲಾಂತಂದರೆ 4 ಮಂತ್ಸ್ಗೆ ಒಂದು ಸಲ ಚೇಂಜ್ ಮಾಡಿಸ್ತಾ ಇರಬೇಕಾಗುತ್ತೆ. ಅಂದರೆ ನೀವೇ ಚೇಂಜ್ ಮಾಡ್ಕೊಳ್ತಾ ಇರಬಹುದು. ಆಮೇಲೆ ಸರ್ವಿಸ್ 1 ಇಯರ್ಗೆ ಒಂದು ಸಲ ಕಂಪಲ್ಸರಿ ಮಾಡಿಸ್ಲೇಬೇಕಾಗುತ್ತೆ ಸರ್ ಅಂತ ಹೇಳಿದರು. ನಾವು ಸರಿ ಆಯಿತು ಅಂತಂದ್ಬಿಟ್ಟು ಇವಾಗ ಒಂದು 5 ಮಂತ್ಸ್ ಆಗಿತ್ತು. ನಾವು ಕಗ್ದಾಸ್ಪುರದಲ್ಲಿದ್ದಾಗ 6 ಮಂತ್ಸ್ಗೆ ಒಂದು ಸಲ ನಾವು ಈ ಕಾಟ್ರೇಜನ್ನು ಚೇಂಜ್ ಮಾಡ್ತಾ ಇದ್ವಿ. ಇವಾಗ 5 ಮಂತ್ಸ್ ಆಗಿತ್ತು. ಆಗಲಿ ಓಪನ್ ಮಾಡಿ ನೋಡೋಣ ಯಾವ ರೀತಿಯಾಗಿದೆ, ಚೇಂಜ್ ಮಾಡೋದಾದ್ರೆ ಚೇಂಜ್ ಮಾಡೋಣ, ಇಲ್ಲಾಂತಂದರೆ ಅದೇ ರನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಓಪನ್ ಮಾಡಿ ನೋಡಿದಾಗ ಗೊತ್ತಾಯಿತು ಎಷ್ಟೊಂದು ಗಲೀಜಾಗಿತ್ತು ಅಂತಂದರೆ ತುಂಬಾ ಗಲೀಜಾಗೋಗಿತ್ತು. ಇನ್ನು ಏನೂ ಮಾಡೋದಕ್ಕಾಗೋದಿಲ್ಲ, ಚೇಂಜ್ ಮಾಡಿಬಿಟ್ಟು ಆಮೇಲೆ ಹೊಸದು ಹಾಕಿದ್ವಿ. ಆಮೇಲೆ ಇನ್ನೊಂದು ಏನಾಗಿತ್ತು ಅಂತಂದರೆ ಈ ಸಿಂಟೆಕ್ಸು ಮತ್ತು ಸಂಪನ್ನು ಕ್ಲೀನ್ ಮಾಡಿಸಿ 1 ವರ್ಷ ಆಗಿತ್ತಂತೆ. ಹಾಗಾಗಿ ಸಿಂಟೆಕ್ಸಿಂದ ಬಂದಿರುವಂತಹ ನೀರು ಈ ಫಿಲ್ಟರ್ ಒಳಗಡೆ ಹೋಗಿ ಕಾಟ್ರೇಜ್ ಎಲ್ಲ ಈ ರೀತಿಯಾಗಿ ಗಲೀಜಾಗೋ ಹಾಗೆ ಆಗಿದೆ ಅಂತೆ. ಆಮೇಲೆ ನಾವು ಕಾಟ್ರೇಜ್ ಚೇಂಜ್ ಮಾಡಿ ಆದಮೇಲೆ ಸಿಂಟೆಕ್ಸನ್ನು ಕ್ಲೀನ್ ಮಾಡಿಸಿದ್ದಾರೆ. ನೆಕ್ಸ್ಟ್ ಇವಾಗ ಸಂಪನ್ನು ಕ್ಲೀನ್ ಮಾಡಿಸ್ಬೇಕು ಅಂತ ಅನ್ಕೊತಾ ಇದ್ದಾರೆ. ಈ ಸಂಪನ್ನು ಕ್ಲೀನ್ ಮಾಡಿಸ್ಬೇಕು ಅಂತಂದರೆ ಒಂದು ಸ್ವಲ್ಪ ನೀರಿನ ಅವಶ್ಯಕತೆ ಇರುತ್ತಲ್ವ. ಸಂಪನ್ನು ಕ್ಲೀನ್ ಮಾಡಿ ಆದಮೇಲೆ ಮತ್ತೆ ಮನೆಗಳಿಗೆಲ್ಲ ನೀರು ಬೇಕಾಗುತ್ತೆ. ಹಾಗಾಗಿ ನೀರು ಟ್ಯಾಂಕರ್ಗಳನ್ನು ತರಿಸಿಟ್ಕೊಂಡು ಸಂಪನ್ನು ಕ್ಲೀನ್ ಮಾಡಿ ಆಮೇಲೆ ನೀರು ಟ್ಯಾಂಕರ್ಗಳಲ್ಲಿ ಬಿಟ್ಕೊಂಡು ಮತ್ತೆ ಏನು ಬೋರ್ ಮೋಟ್ರನ್ನು ಆನ್ ಮಾಡ್ಬೋದಲ್ವಾ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.